ಗೈಸ್, ವೆಲ್ಕಮ್ ಬ್ಯಾಕ್ ಅಗೇನ್ ಆಫ್ಟರ್ ಲಾಂಗ್ ಟೈಮ್. ಮತ್ತೆ ಕಮ್ ಬ್ಯಾಕ್ ಮಾಡಿದ್ದೀನಿ ನೋಡಿ. ನಮ್ಮ ಪಿಜನ್ಸ್ ಎಲ್ಲ ಬಿಟ್ಟಿದೆ ನೋಡಿ. ಟಬ್ಬಲ್ಲಿ ದೊಡ್ಡ ಟಬ್ಬಲ್ಲಿ ನೀರು ಇಕ್ಕಿದ್ದೀನಿ. ಡೈಲಿ ಇಕ್ತಿದ್ದೀನಿ ಇದನ್ನು, ಯಾಕಂದರೆ ಇವಾಗ ಸಮ್ಮರ್ ಅಲ್ವಾ, ಹೆವಿ ಬಿಸಿಲು. ಪಾಪ ಪಕ್ಷಿಗಳಿಗೆ ನೀರು ಸಿಗಲ್ಲ. ಅದಕ್ಕೋಸ್ಕರ ಇಲ್ಲಿ ನಮ್ಮನೆ ಹತ್ರ ಕಾಡು ಪಾರಿವಾಳ, ಇನ್ನೂ ಸಣ್ಣ ಸಣ್ಣ ಪಕ್ಷಿಗಳಿದ್ದಾವೆ ಸುಮಾರು. ಹದ್ದು ಎಲ್ಲ ಇದ್ದಾವೆ, ಆದರೆ ಸಣ್ಣ ಸಣ್ಣ ಪಕ್ಷಿ, ಗುಬಚ್ಚಿ, ಆಮೇಲೆ ಅಲ್ಲಿ ನೋಡಿ ಅಲ್ಲೊಂದು ಕಾಡು ಪಾರಿವಾಳ, ಅವೆಲ್ಲ ಬರ್ತಿರ್ತವೆ ನಮ್ಮ ಮನೆ ಮೇಲೆ. ಅದಕ್ಕೋಸ್ಕರ ನೀರು ಇಕ್ಕಿದ್ದೀನಿ. ಪಾಪ ಅವು ಕುಡಿಲಿ ಅಂತ, ಅವು ಎಲ್ಲಿ ಅಂತ ಹುಡ್ಕೊಂಡು ಹೋಗ್ತವೆ ಹೇಳಿ. ಆಮೇಲೆ ಅದೇ ಇವತ್ತು ಚಿಕ್ಕದಾಗಿ ಅಪ್ಡೇಟು ನಮ್ಮ ಲಾಫ್ಟಲ್ಲಿ ಏನೇನು ಆಗೈತೆ ಅಂತ. ಇಲ್ಲೇ ಬಿಟ್ಟಿದ್ದೆ ಪಾರಿವಾಳ, ಅಲ್ಲೊಂದೆರಡು ಕೂತಿದ್ದಾವೆ. ಇನ್ನೊಂದು ಚೀನಿ ಆರೋಗ್ಬಿಟ್ಟೈತೆ ಸಖತ್ ದೂರ. ಅದೊಂದು ಸಿಂಗಲ್ ಕಾಡು ಪಾರಿವಾಳ ಬಂದಿತ್ತು, ಎತ್ಕೊಬಿಟ್ಟೈತೆ. ಅದು ಬಿಟ್ಟರೆ ನಮ್ಮ ಕೋಳಿ ಈಚೆ ಬಿಡೋಣ. ಅದನ್ನು ಇವಾಗ ಹಾರದು ನೋಡಿ, ಈಗ ಹೆಂಗೆ ಬರುತ್ತೆ ನೋಡಿ. ಆ ಥರ ನಿಮ್ಮನೆ ಟೆರಸ್ ಮೇಲೂ ನೀರು ಹಿಡಿ ಆಯ್ತಾ ಗೈಸ್. ಯಾಕಂದರೆ ಇವಾಗ ಹೆವಿ ಸಮ್ಮರು. ನಮಗೆ ಇವಾಗ ಟೈಮ್ ಆ್ಯಕ್ಚುಲಿ ಹೇಳಬೇಕು ಅಂದರೆ 8:30, 8:00ವರೆಗೆ ಈ ಥರ ಬಿಸಿಲು ಅಂದ್ಕೊಳ್ಳಿ. ಇನ್ನು ಮಧ್ಯಾಹ್ನ ಎಷ್ಟಿರಬಾರ್ದು. ಅದಕ್ಕೋಸ್ಕರ ದಯವಿಟ್ಟು ನಿಮ್ಮನೆ ಟೆರಸ್ ಮೇಲೆ ಈ ಥರ ಒಂದು ಸಣ್ಣ ಟಬ್ಬಲ್ಲಿ ನೀರಿಡಿ ನೋಡಿ. ನಮ್ಮ ಚೀನಿ ಬಂತು, ಎಲ್ಲ ಹೋಗಿತ್ತು, ಮನೆ ನೋಡಿಕೊಂಡು ಬಂದೈತಿ. ಒಂದು 20 ನಿಮಿಷ ಆಗಿತ್ತು. ಎಲ್ಲೂ ಹೋಗಲ್ಲ ನಮ್ಮನೆ ಹಕ್ಕಿಗಳು. ಒಂದು ಸಲ ರೂಢಿ ಆದರೆ ಹಂಗೆ ರೂಢಿ ಮಾಡಿರ್ತೀನಿ, ಎಲ್ಲೂ ಹೋಗಲ್ಲ, ಇಲ್ಲೇ ಲ್ಯಾಂಡ್ ಮಾಡುತ್ತೆ. ಯಾಕರ್ತು ನೋಡಿ, ಎಲ್ಲೂ ಹೋಗಲ್ಲ, ಇಲ್ಲೇ ಫುಲ್ಲು ಗಾಬರಿ ಅಂದ್ಕೊಳ್ಳಿ. ಸಕ್ಕ ದೂರ ಹೋಗಿತ್ತು, ಹದ್ದೇನೋ ಓಡಿಸ್ಕೊಂಡು ಹೋಗ್ಬಿಟ್ಟಿತ್ತು. ಸಿಂಗಿಯಣ ಲ್ಯಾಂಡ್ ಹೊಡಿತು ಕಾರಣ. ಇನ್ನೊಂದು ಯಾವುದೋ ಪರಿವಾಳ ಆರ್ದಂಗೆ ಆಯ್ತು. ಅಷ್ಟು ತಡೀತಿದ್ರು ನಮ್ಮ ಹೊಸ ಪರಿವಾಳನ ಅಂತ. ಇದಕ್ಕೆ ಮನೆ ಮೇಲೆ ಗೊತ್ತಿಲ್ಲ. ಅಲ್ಲಿ ಓ ಶೆಟ್. ತಡೀರಿ ಗೈಸ್, ಒಂಚೂರು ಅಕ್ಕಿಗಳು ಆರಿಸ್ಬಿಟ್ಟು ಬರ್ತೀನಿ. ಅಲ್ಲಿ ನೋಡಿ, ಇಲ್ಲಿ ಎಲ್ಲೋ ಹೊರ್ತಿದೆ. ಅಲ್ಲಿ ನೋಡಿ, ಅಲ್ಲಿ ಸಖತ್ ದೂರ ಹೋಗ್ಬಿಟ್ಟೈತಿ. ತಡೀರಿ ಒಂದು ಸ್ವಲ್ಪ ಇಳಿಸಿ ಅದನ್ನು ಹಾಕಿ ಯಾರೋ ಹೋಗ್ಬಿಟ್ಟಿತ್ತು. ಬಂತು ಹಂಗು ಹೊಸದು. ಒಂದು ದಿವಸನೇ ಹುಟ್ಟಿಲ್ಲ ಅಂದ್ಕೊಳ್ಳಿ, ಇವತ್ತೇ ಬಿಟ್ಟಿರೋದು. ಅದೇ ನಾನು ಲಾಸ್ಟ್ ವೀಡಿಯೋ ನೋಡಿದ್ರಲ್ಲ, ಅವತ್ತೇ ಬಿಟ್ಟಿದ್ದು. ಸದ್ಯಕ್ಕೆ ಬಂತು. ಇದು ಬಿಟ್ಟರೆ ಅಲ್ಲೊಂದು 2 ತಾರ ಇದ್ದಾವೆ ನೋಡಿ ಗೈಸ್. ನೀರು ಕಂಪಲ್ಸರಿ ಹಿಡಿ ಆಯಿತಾ. ನೋಡಿ, ಕಾಡು ಪಾರಿವಾಳ ಬಂದು ಊಟ ಹಾಕಿದೆ, ಒಂದು ಸ್ವಲ್ಪ ತಿನ್ನೋಕೆ ಬಂದಿದೆ. ಇವಾಗ ಹೆವಿ ಬಿಸಿಲು ಅಂತ ಏನಲ್ಲ, ಅದಕ್ಕೋಸ್ಕರ ಪಾಪ ನೀರಿಡಿ. ಬರ್ಡ್ಸಿಗೆ ಹೆಲ್ಪ್ ಆಗುತ್ತೆ. ಸಮ್ಮರ್ ಅಲ್ವಾ, ಅವು ಎಲ್ಲಂತ ಹುಡ್ಕೊಂಡು ಹೋಗ್ತವೆ ಹೇಳಿ ನೀರನ್ನ. ಬರೀ ನೀರು ಹಿಡಿ ಸಾಕು, ಊಟನ ಹುಡ್ಕೊಂಡು ಹೋಗ್ತವೆ ಎಲ್ಲಾದರೂ. ಇಷ್ಟೇ ಗೈಸ್, ಇವತ್ತು ಒಂದು ಅವೇರ್ನೆಸ್ ಕೊಡೋಣ ಅಂತ ಸಿಂಪಲ್ಲಾಗಿ ಸಮ್ಮರಲ್ಲಿ ಮಾಡಿದ್ದು ವೀಡಿಯೋ. ಯಾರೆಲ್ಲ ವೀಡಿಯೋ ನೋಡ್ತಿದ್ದೀರಾ ದಯವಿಟ್ಟು ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಅಂತ ಈ ವಿಡಿಯೋನ ಮುಗಿಸ್ತೀನಿ ಗೈಸ್. ಓಕೆ ಗೈಸ್, ಬಾಯ್.